ದಂಪತಿಗಳ ಪುತ್ರನನ್ನು ನಮಗೆ ನೀಡಿ ಮಹದುಪಕಾರ ಮಾಡು ಎಂದು ಉಭಯ ಕರಗಳನ್ನು ಜೋಡಿಸಿ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲಾ ಕೃಷ್ಣ ಬಲರಾಮರೇ, ಏನಿಲ್ಲ ಏನಾಶ್ಚರ್ಯ ನೀವೈದಂದು ಆ ಗುರುವಿನ ಆತ್ಮವ ಪುತ್ರನ ಆತ್ಮವ ಕೊಡನೆಂದು ತಳೆದಾಗಿದ್ದಾನೆ. ತಪ್ಪುವಾದಿಂದ ಹೊಡೆದರೆ ಘೋರ ಮೃತ್ಯು. ಎಲ್ಲ ಬಾಲಕರೇ, ನೀವು ಯಾರೇ ಆಗಿರಿ ನನಗೇನು, ನೀವು ತಿಳಿಯದವರೆಂದು ನಿಮ್ಮ ಮಾತು ಕೃತಿಗಳಿಂದಲೇ ಅರ್ಥೈಸಿಕೊಂಡೆ. ನೋಡಿ, ಲೋಕಧರ್ಮ ಅಂತ ಒಂದಿದೆ, ಅದನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಿರುವಾಗ ಎಳೆಯವರಾದ ಬುದ್ಧಿಯೂ ಚುಗುರದ ನೀವು ಹೇಳಿದಿರೆಂಬ ಮಾತ್ರಕ್ಕೆ ಗುರುಪುತ್ರನನ್ನು ಕೊಡಲಾದೀತೆ. ಅದು ಬಹಳ ವರ್ಷಗಳ ಹಿಂದಿನ ಪ್ರಕರಣ. ಆತನನ್ನು ಇಲ್ಲಿಗೆ ಕರೆಸಿ ಎಲ್ಲಾ ವಿಚಾರಣೆಗಳು ಮುಗಿದಿದೆ. ಎಲ್ಲವೂ ಮುಗಿದ ಮೇಲೆ ಧೀರೇನು ಬಂದು ಕೇಳುವುದು, ಗುರುಪುತ್ರನನ್ನು ಕೊಡಲಾರೆ. ಧರ್ಮ ಮನಬರದಿಂದ ಈ ಕ್ಷಣದಲ್ಲಿ ಈ ಶಿವ ನೋಡಿಮ್ಮ. ಧರ್ಮ ಲೋಕದ ನಡತೆಯನ್ನು ನಾವು ಬಲ್ಲೆವು. ಮಾತನಾಗಿ ನೀನು ಈ ರೀತಿ ಮಾತನಾಡುವುದು ಸರಿಯಲ್ಲ. ನಮಗೆ ನಮ್ಮ ಮಾತೇ ಮುಖ್ಯ. ಗುರುಪುತ್ರನನ್ನು ಪಡೆದೆ ಎಂಬ ಸಂಕಲ್ಪವನ್ನು ಮಾಡಿಯಾಗಿದೆ. ಆದ್ದರಿಂದ ಛಲವನ್ನು ಬಿಟ್ಟು ಬಾಲಕರನ್ನು ನಮಗೆ ನೀಡು. ದೇವರು ಮೆಚ್ಚುವ ಕೆಲಸ ಇದು ಆಗುತ್ತದೆ. ಆಗುವುದಿಲ್ಲವಾದರೆ ದಂಡಾಧಿಕಾರಿಯಾದ ನಿನ್ನನ್ನು ದಂಡಿಸಬೇಕಾಗುತ್ತದೆ. ಎಲ್ಲ ಮತವೇದ ಮಕ್ಕಳೇ, ಏನಿಲ್ಲ, ನೀವು ಅಹಂಕಾರಿಗಳೇ ಸರಿ. ನೀವು ಕೇಳಿದಿರೆಂಬ ಮಾತ್ರಕ್ಕೆ ಗುರುಪುತ್ರನನ್ನು ಕೊಡಲಾದೀತೆ. ಅದರಲ್ಲಿ ನನ್ನೊಬ್ಬನ ಅಧಿಕಾರವಿಲ್ಲ. ಹರಿಹರ ಬ್ರಹ್ಮಾದ್ಯರು ಸೇರಿ ನನಗಾಗಿ ಉಳಿದಿದ್ದ ಉಳಿ ನಾನು ನಿಷ್ಠೆಯಿಂದ ಮಾಡಬೇಕು. ತ್ರಿಮೂರ್ತಿಗಳ ಬಗ್ಗೆ ನನ್ನ ನಂಬಿಕೆ ಅಚಲವಾದದ್ದೇ ಆಗಿದೆ. ಅಂಕುಶವಿಲ್ಲದೆ ನಡೆಯಲು ನನಗೂ ಅಧಿಕಾರವಿಲ್ಲ. ಹಾಗಾಗಿ ನೀವು ಬಂದ ದಾರಿಗೆ ಹಿಂತಿರುಗಿದರೆ ಸರಿ, ಇಲ್ಲವಾದರೆ ಈ ನನ್ನ ಗದಾದಂಡವೇ ನಿಮ್ಮನ್ನು ಉತ್ತರಿಸುತ್ತದೆ. ಹಾಗಾದರೆ ಯಮನೊಳಗೆ ಆಳುದರೆ ವಿಮಲ ಮಗನವನ
ಶಂಖಧಾನವ ಮರದುದಲಾಗ ಮೆರುದಲಾಗಿದೆ ಮಾದುದ ಭಯಗೊಂಡು ಎನ್ನುತ್ತಲಾಗಿದೆ ಭಾನುಸುತ ಭಯಗೊಂಡು ಶ್ರೀನಿವಾಸನೊಡನ ಜ್ಞಾನವಾಯಿತು ಬಂದು ಬಂದೆರಗುತ್ತಲೀ ಜಯ ಜಯ ನರಸಿಂಹ ಜಯದು ಜಯ 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 ಬೆನುತ ಭಮ್ಮ ಜಯ ಶ್ರೀನಾಗ ಶಯನ ಜಯದು ಜಯ ಜನುದ ಜಯದು ವಿಶ್ವಂಬರ ಜಯದು ರಕ್ಷಿದು ಜಯದ ನರಸಿಂಹ ನಾನು ಉದ್ದಟತನವನ್ನು ತೋರಿಸಿ ನಿರತ ಲಕ್ಷ್ಮಿಯಿಂದ ಪಾದವನ್ನೊಪ್ಪಿಸಿಕೊಂಬ ಓ ಇಂದಿರಾದವನೇ, ನನ್ನನ್ನು ಕ್ಷಮಿಸು, ಸರ್ವಾಪರಾಧವನ್ನು ಮನ್ನಿಸು. ಇನ್ನು ನನ್ನಲ್ಲಿ ಮುನಿಸಬೇಡ. ನೀನು ಬಯಸಿದಂತೆ ಗುರುಪುತ್ರನನ್ನು ನೀಯುತ್ತೇನೆ, ಆದರೆ ಆತ್ಮಸ್ವರೂಪವಾಗಿ ಕೊಡುತ್ತೇನೆ. ಇದೋ ಸ್ವೀಕರಿಸು. ನನ್ನನ್ನು ಕೃತಾರ್ಥನನ್ನಾಗಿ ಮಾಡು, ಕೃತಾರ್ಥನನ್ನಾಗಿ ಮಾಡು. ಜಯ 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 ಜಯ. ಯಮಧರ್ಮ, ಈಗಲಾದರೂ ನಮ್ಮನ್ನು ಅರ್ಥೈಸಿಕೊಂಡೇ ಇಲ್ಲ. ನೀನು ಮಾಡಿದ ಈ ಕೆಲಸ ಸಾಧುವಾಗಿದೆ. ಲೋಕದ ನಡತೆಯನ್ನು ಮೀರದ ನೀನು ಬಂದಿರುವುದು ನಾವು, ಆದ್ದರಿಂದ ಈ ಬದಲಾವಣೆ ಅನಿವಾರ್ಯವಾಯಿತು. ಯಮಧರ್ಮ, ನಿನಗೆ ಒಳಿತಾಗಲಿ. ಅಯ್ಯ ಆದಿತ್ಯ ಜಾತ, ಗುರುಜನನನ್ನು ನಮ್ಮ ವಶಕ್ಕೆ ಒಪ್ಪಿಸುವುದರೊಂದಿಗೆ ಮಹದುಪಕಾರ ಮಾಡಿರುವೆ. ಇಲ್ಲವಾದರೆ ಗುರುದಕ್ಷಿಣೆ ನೀಡುವಲ್ಲಿ ಹಿಂದೆ ಬೀಳಬೇಕಾಗಿ ಬರುತ್ತಿತ್ತು. ಈ ಮಹಾಕಾರ್ಯದಲ್ಲಿ ಕೈ ಜೋಡಿಸಿ ಪೂರ್ಣ ಸಹಕಾರ ನೀಡಿರುವೆ. ಈಗ ಗುರುಸುತನ ಸಹಿತ ಭೂಲೋಕಕ್ಕೆ ತೆರಳಲು ಅನುಮತಿ ನೀಡು, ಆಗದೆ ಹಾಗೇ ಆಗಲಿ ದೇವ. ಜಯ ಜಯ. ಅಣ್ಣ ಬಲರಾಮ, ತಮ್ಮ ಕೃಷ್ಣ, ಗುರುಜನ ಆತ್ಮವನ್ನು ಪಡೆದದ್ದಾಯಿತು. ಗುರುಗಳಿಗೆ ಕಾಣಿಕೆಯನ್ನು ಅರ್ಪಿಸುವುದಕ್ಕಾಗಿ ಕಾಶಿಗೆ ತೆರಳೋಣ, ಆಗದೆ ಹಾಗೇ ಆಗಲಿ. ಈಗ ಯಕ್ಷಗಾನದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಇನ್ನೂ ಒಂದು ಕೊನೆಯ ದೃಶ್ಯವಿದೆ. ಅದಕ್ಕಿಂತ ಮೊದಲು ನಮ್ಮ ಈ ಯಕ್ಷಗಾನದಲ್ಲಿ ಪಾತ್ರವಹಿಸಿದಂತಹ ಮಕ್ಕಳ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಮಕ್ಕಳ ಈ ಒಂದು ಯಕ್ಷಗಾನಕ್ಕೆ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಕಲಾವಿದರಿಗೆ ಗೌರವವನ್ನು ಸಮರ್ಪಿಸೋಣ. ಅದಕ್ಕೋಸ್ಕರ ನಾನು ನಮ್ಮ ಸೇವಾ ಭಾರತೀಯ ಟ್ರಸ್ಟಿಗಳಾದಂಥ ವಿಶ್ವಸ್ತರಾದಂಥ ಶ್ರೀಯುತ ವಿನೋದ್ ಸರ್ ಅವರನ್ನು ವೇದಿಕೆಗೆ ಕರಿತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಮೊದಲನೇದಾಗಿ ಭಾಗವತರಾದಂಥ ಶ್ರೀಯುತ ಗಣೇಶ್ ಭಟ್ ಹೊಸಮೂಲೆ ಇವರು ತಮ್ಮ ಅಮೂಲ್ಯವಾದಂಥ ಒಂದು ಸಮಯವನ್ನು ನಮ್ಮೊಂದಿಗೆ ಕಳೆದು ಮಕ್ಕಳ ಒಂದು ಯಕ್ಷಗಾನಕ್ಕೆ ಭಾಗವತಿಕೆಯನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ರಾಮಮೂರ್ತಿ ಸರ್ ಅವರು ಚಂಡೆಯನ್ನು ಬಾರಿಸಿ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ನಮ್ಮ ಮಕ್ಕಳ ಯಕ್ಷಗಾನಕ್ಕೆ ಸಹಕರಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮದ್ದಳೆ ನುಡಿಸಿ ನಮ್ಮ ಒಂದು ಯಕ್ಷಗಾನಕ್ಕೆ ಸಹಕರಿಸಿದಂತಹ ಶ್ರೀಯುತ ಮಧುಸೂದನ್ ಸರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಕ್ಷಗಾನವನ್ನು ನಿರ್ದೇಶಿಸಿ ನಿರೂಪಿಸಿ ಮಕ್ಕಳನ್ನು ಈ ಒಂದು ಹಂತದಲ್ಲಿ ಅವರು ಯಶಸ್ವಿಯುತವಾಗಿ ಪ್ರದರ್ಶಿಸುವುದಕ್ಕೆ ಸಹಕಾರ ಮಾಡಿದಂತಹ ಶ್ರೀಯುತ ರವಿ ಅಲೆವೂರಾಯ ಸರ್, ಶ್ರೀಯುತ ಮುರಾರಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಒಂದು ನಿರ್ದೇಶನವನ್ನು ಮಾಡಿದಂಥ ಕನ್ನಡ ರತ್ನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಯುತ ಅಲುವೀರಾಯ ಸರ್ ಅವರಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿನೋದ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಯಕ್ಷಗಾನದ ಕೊನೆಯ ಒಂದು ದೃಶ್ಯವನ್ನು ನೋಡೋಣ. ಗುರುದಕ್ಷಿಣೆ ನೀಡಲಾಗಿ ಮದಗಾಸದಿ ಗುರುವು ವಿಗೊಂಡಾಲದು ಮಧುರಾಪುರ ಕಂದೈದಿದರು
ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎದ್ದೇಳಿ ಮಕ್ಕಳೇ, ಎದ್ದೇಳಿ. ಗುರುದೇವ, ನೀವು ಅಂಬಾಲಿಸುತ್ತಿದ್ದ ನಿಮ್ಮ ಪುತ್ರನನ್ನು ಆತ್ಮರೂಪವಾಗಿ ತಂದೊಪ್ಪಿಸಿದ್ದೇವೆ. ಆ ಮೂಲಕವಾಗಿ ಗುರುದಕ್ಷಿಣೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಗುರುಗಳೇ, ತಮ್ಮ ಪೂರ್ಣ ಆಶೀರ್ವಾದದ ಬಲದಿಂದ ನಾವು ಕೈಗೊಂಡ ಕಾರ್ಯ ಕೈಗೂಡಿದೆ. ಗುರುಬಲದಿಂದ ಗುರುತ್ತಾದ ಫಲವೇ ನಮಗೆ ದೊರೆತಿದೆ. ಹಂತ ಹಂತದಲ್ಲೂ ತಮ್ಮನ್ನೇ ಧ್ಯಾನಿಸುತ್ತಾ ಕಾರ್ಯಕ್ಷೇತ್ರಕ್ಕೆ ಇಳಿದೆವು, ಯಶಸ್ಸನ್ನು ಪಡೆದೆವು. ನಿಮ್ಮ ಹಾಗೂ ಅಮ್ಮನ ಹಾರೈಕೆಯಿಂದ ನಿಮ್ಮ ಪುತ್ರನನ್ನು ಮರಳಿ ಪಡೆದಿರಿ. ನಿಮ್ಮ ಹಾಗೂ ಅಮ್ಮನ ಮುಖದಲ್ಲಿ ಕಳೆದ ಕಂದನನ್ನು ಕಂಡಾಗಿನ ಹರ್ಷವನ್ನು ಕಾಣುವ ಅವಕಾಶವಾಯಿತು. ಗುರುಗಳೇ, ನಮ್ಮನ್ನು ಹರಸಿ ಆಶೀರ್ವಾದಿಸಿ ಬೀಳ್ಕೊಡಬೇಕು ಮುನಿಪೋತ್ತಮರೇ. ಕಂದ, ಅಮ್ಮ, ನಿನ್ನನ್ನು ಭವಬಂಧನವನ್ನು ದಾಟಿದವನೆಂದು ಹೇಳುತ್ತಾರೆ. ಹಾ. ಇದು ನಮ್ಮ ಬದುಕಿನಲ್ಲಿಯೂ ಹಾ. ಅಕ್ಷರಶಃ ಸತ್ಯವಾಯಿತು. ಹಾ. ಕಳೆದ ನನ್ನ ಕಂದನನ್ನು ಹಾ. ಕಾಲಗರ್ಭದಿಂದ ಹುಡುಕಿ ತಂದೆ. ನಮ್ಮ ಬದುಕಿನಲ್ಲಿಯೂ ಹಾ. ಹರುಷ ತಂದೆ. ಹಾ. ನೀನು ಚಿರಾಯೋಗು ಕಂದ. ಅಯ್ಯ ಜಗದ್ಬಂಧುವೆ, ಗುರುದೇವ, ಅಸಾಧ್ಯವಾದದ್ದನ್ನು ಸಾಧ್ಯಪಡಿಸಿದೆಯಲ್ಲ. ಆದುದರಿಂದ ನೀನು ಹಾ. ಕಪಟ ನಾಟಕ ನಾಯಕ. ನಿನ್ನ ಎದುರು ನಾನು ಸಣ್ಣವನಾಗಿದ್ದೇನೆ. ಗುರುವೇ ತಂದೆ, ಗುರುವೇ ತಾಯಿ ಎಂದು ತಿಳಿದು ಮಾತಾಪಿತರ ಸೇವೆಯನ್ನು ಗೈದು ಕರ್ತವ್ಯನಿಷ್ಠನಾಗಿದ್ದೆ. ನಾನು ಸಂತುಷ್ಟನಾಗಿದ್ದೇನೆ. ನಾನು ಕಲಿಸಿದ ವಿದ್ಯೆಯಿಂದ ವಿನಯವಂತರಾಗಿ ಬಾಳಿ. ಇನ್ನೊಂದು ಮಾತು, ನೀವು ಕಲಿತ ಈ ವಿದ್ಯಾಲಯವನ್ನು ಮರೆಯದಿರಿ. ಹಳೆ ವಿದ್ಯಾರ್ಥಿಗಳಾಗಿ ಇಲ್ಲಿಗೆ ಬಂದು ಗುರುಕುಲದ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. ವಿದ್ಯಾ ದದಾತಿ ವಿನಯಂ, ವಿನಯಮೇ ಪಾತ್ರಂ. ನಾನು ಕಲಿಸಿದ ವಿದ್ಯೆಯಿಂದ ಗೌರವವನ್ನು ಪಡೆದುಕೊಳ್ಳಿ. ಏರಿದ ಏಣಿಯನ್ನು ಮರೆಯದಿರಿ. ಈ ಶುಭ ಮುಹೂರ್ತ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ. ಹಾಗೆಯೇ ಆಗಲಿ. ಜಯ 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 ಜಯದು ನಮೋ, ಜಯ ಜಯದು ನಮೋ, ಜಯ ಜಯದು ನಮೋ. ಶ್ರೀಧರದಿ ನದಿತ್ರಯರು ತೋಷದಿ ನಡೆತರುದವರು ಮಧುರರೊಲಿದು ದ್ರಾಕ್ಷತೆಯಿಂದ ಸೆದೆಯ ತೊಳಿದು ಕಿದಿದಿ ಮುದದಿಂದ ಮಸದಿ ಕೀರ್ತಿಯ ಪಡೆಯಂತವೇಷಗೆ ಆರತಿ ಎತ್ತಿರೆ ಶೋಭಾನಿ. ಯಕ್ಷಗಾನದಿ ದೇವತೆಗೆ ತೋದಿಲ್ಲತ್ತ ಯಕ್ಷಗಾನದಿ ದೇವತೆಗೆ ಶ್ರೀ ಗೋಪಾಲಕೃಷ್ಣನಿಗೆ ನಿತ್ಯವೂ ಗೆಜ್ಜೆಯನಾದವನಾಲಿದಿ ಭಕ್ತರ ಮನವನ್ನು ತಣಿಸುವಾಗೆ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಂಗಲಂ. ಯಕ್ಷಗಾನದಲ್ಲಿ ಪಾತ್ರವಹಿಸಿದ ಮಕ್ಕಳನ್ನು ಪರಿಚಯಿಸಿಕೊಳ್ಳೋಣ. ಸಂದೀಪನಿ ಗುರು ಮೇಘನಾ, ಗುರುಪತ್ನಿ ರಜನಿ. ಶ್ರೀಕೃಷ್ಣ ಮತ್ತು ಬಲರಾಮರ ಪಾತ್ರಗಳು 4 ಜನ ವಿದ್ಯಾರ್ಥಿಗಳಲ್ಲಿ ಹಂಚಿ ಹೋಗಿವೆ. ಕೃಷ್ಣ ದೀಕ್ಷಿತ್, ಬಲರಾಮ ಮ್ಯೂರಿಯಲ್,
ಕೃಷ್ಣನ ಇನ್ನೊಬ್ಬ ಪಾತ್ರಧಾರಿ ಶಶಿಕಲಾ, ಬಲರಾಮ ದೀಪಕ್, ವರುಣ ಗುರುರಾಜ್. ವರುಣನ ಸೇನಾ ಪ್ರಮುಖರು ರೇಣುಕಾ, ಗೌರವ್, ಭಾನುಕ, ಸಾತ್ವಿಕ್. ಪಂಚುಜನ ಶ್ರೀನಿವಾಸ್. ಪಂಚುಜನನ ಸೇನಾ ಪ್ರಮುಖರು ಪ್ರದೀಪ್, ನಾಗರಾಜ್, ಮಂಜುಳಾ ಎಚ್, ಮಂಜುಳಾ ಇವರು. ಹಾಗೆ ಯಮನ ಪಾತ್ರಧಾರಿ ಅನ್ವಿತ್. ಚಿತ್ರಗುಪ್ತನ ಪಾತ್ರಧಾರಿ ನಿತ್ಯಾನಂದ. ಮೃತ್ಯುದೇವತೆಯ ಪಾತ್ರಧಾರಿ ಲೋಕೇಶ್. ಯಮನ ಭಟ್ಟರು ರೋಹನ್, ನಾಗರಾಜ್, ಕೈಫ್, ಮೊಹಮ್ಮದ್ ಕೈಫ್ ಇವರು. ಇನ್ನು ಗುರು ಸಾಂದೀಪನಿಯ ಆಶ್ರಮದಲ್ಲಿನ ಉಳಿದ ಶಿಷ್ಯರು ರೋಹಿಣಿ, ರಂಜಿತಾ, ಮಿಶ್ರಿಯಾ, ಕೀರ್ತನ, ರಂಜಿತಾ, ಭವ್ಯಶ್ರೀ ಮುಂತಾದವರು. ಧನುಷ್ ಕೋಟಿಯಾನ್ ಇವರೆಲ್ಲ ಮಕ್ಕಳು. ಈ ಎಲ್ಲ ಮಕ್ಕಳು ನಮ್ಮ ಈ ಯಕ್ಷಗಾನದ ಪಾತ್ರಧಾರಿಗಳು. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ. ಮತ್ತೊಮ್ಮೆ ನಾವು ರವಿ ಅಲುವಿರಾಯ ಸರಗೂ ಹಾಗೂ ಈ ಹಿಮ್ಮೇಳದಲ್ಲಿ ಸಹಕರಿಸಿದಂಥ ಯಕ್ಷಗಾನದ ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನು ಸಲ್ಲಿಸೋಣ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಾನು ಮತ್ತೊಮ್ಮೆ ಇಲ್ಲಿ ಆಗಮಿತರೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದಂಥವರಿಗೂ ಮತ್ತು ಸಹಕರಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಎಲ್ಲ ಶಾಲಾ ವೃಂದದವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂದಿನ ಈ ಕಾರ್ಯಕ್ರಮವನ್ನು ಈಗ ನಮ್ಮ ರಾಷ್ಟ್ರಗೀತೆಯನ್ನು ಹಾಡೋದರೊಂದಿಗೆ ಮುಗಿಸೋಣ. ಧನ್ಯವಾದಗಳು.